ಈಗ ಅದನ್ನು ನಾನು ಎಕ್ಸಾಂಪಲ್ ಈಗ CBI ಅಂತ ಹೇಳಿ ಕಾಲ್ ಮಾಡ್ತಾರೆ, ನಿಮ್ಗೆ ಅಲ್ಲಿ ಎಲ್ಲದನ್ನು ಕೂಡ ಆಫೀಸ್ ಟೈಪು ಸ್ಟ್ರಕ್ಚರ್ ಡೆವಲಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಿಮ್ಗೆ ಏನು ಆಫೀಸ್ ನೋಡ್ಬೇಕಲ್ಲ ಅದು ಆಫೀಸ್ ಟೈಪು ತೋರಿಸ್ತಾರೆ. ನಾನು ಒಂದು ವಿಡಿಯೋ ಕಾಲ್ ಮಾಡ್ತೀನಿ ಮತ್ತು ನಿಮಗೂ ಕೂಡ ನಿಮ್ಮದು ವಿಡಿಯೋ ಕಾಲ್ ಆನ್ ಮಾಡೋಕೆ ಹೇಳ್ಬಿಟ್ಟು ನಾನು ಆ್ಯಸ್ ಎ ಆಫೀಸರ್ ಟೈಪು ಇರ್ತಕ್ಕಂಥ CBI ಆಫೀಸರ್ ಟೈಪು ನಿಮ್ಗೆ ಮಾಡಿ ಆಫೀಸರ್ ನಿಮಗೆ ಅರೆಸ್ಟ್ ಮಾಡ್ತೀವಿ, ನಿಮಗೆ ಈ ಸದ್ಯ ಇದರಿಂದ ಹೊರಗಡೆ ಬರ್ಬೇಕಂದ್ರೆ ನಿಮ್ಮನ್ನು ಉಳಿಸ್ತೀವಿ, ನಿಮ್ಮನ್ನು ಸಾಕ್ಷ್ಯಾಧಾರನಾಗಿ ಮಾಡ್ತೀವಿ, ಇಮಿಡಿಯೇಟ್ಲಾಗಿ ನಮಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳ್ತಾರೆ. ನೀವು ಅಂದರೆ ಭಯದಿಂದ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋದಕ್ಕಾಗತ್ತೆ. ಎಲ್ರಿಗೂ ಕಾನೂನು ಅಂದ್ರೆ ಭಯ ಇರುತ್ತೆ, ಅದನ್ನು ಇರ್ತಕ್ಕಂಥವ್ರು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮನ್ನು ಭಯಭೀತರನ್ನಾಗಿ ಮಾಡಿಬಿಟ್ಟು ನಿಮ್ಮಲ್ಲಿ ಇರ್ತಕ್ಕಂಥ ನಿಮಗೆ ಸಮಯಾವಕಾಶನೇ ಕೊಡಲ್ಲ. ಇಮಿಡಿಯೇಟ್ಲಾಗಿ ನಿಮ್ಮಲ್ಲಿ ಮೊಬೈಲ್ ಉಪಯೋಗ ಮಾಡಿಕೊಂಡು ಅಥವಾ ನೀವು ಬ್ಯಾಂಕಿಗೆ ಹೋಗಿ ಅಮೌಂಟನ್ನು ಟ್ರಾನ್ಸ್ಫರ್ ಆಗೋದನ್ನ ಮಾಡಿಕೊಂತಾರೆ. ವಿದಿನ್ ಅವರು ಅಥವಾ ಹಾಫ್ ಆನ್ ಅವರು, 45 ಮಿನಿಟ್ಸು, 1 ಅವರ್, 2 ಅವರ್ದಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಬ್ಯಾಂಕಲ್ಲಿ ಅಕೌಂಟನ್ನು ನಿಮಗೆ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿಲ್ಲ, ನಿಮ್ಮನ್ನು ಭಯಭೀತರನ್ನಾಗಿ ಮಾಡಿಸ್ತಕ್ಕಂಥದ್ದು ಮಾಡ್ತಾರೆ. ಅವರು ವಿಡಿಯೋ ಕಾಲಲ್ಲಿ ಇರ್ತಾರೆ, ನಿಮಗೆ ಬೇರೆ ಅವಕಾಶನೇ ಕೊಡಲ್ಲ. ನೀವು ಬೇರೆದ್ರೆ ಯಾರ್ಯಾರು ಫೋನ್ ಮಾಡಿದಂತಂದ್ರೂ ಕೂಡ ನಿಮ್ಗೆ ಭಯಕ್ಕಿಲ್ಲ, ನೀವು ಮಾಡಿದ್ರಂತಂದ್ರೆ ನಿಮಗೆ ಇವತ್ತೇ ಟೀಮ್ ಕಳಿಸ್ತೀವಿ ಅರೆಸ್ಟ್ ಮಾಡ್ಕೊಂಡು. ನೀವು ಎಲ್ಲದೂ ಕೂಡ ಆ್ಯಸ್ ಎ ಆಫೀಸರ್ ಮಾಡಿದಂಗೆ ಮಾಡ್ತಾರೆ. CBI ಆಫೀಸರ್ ಇರ್ತಾರೆ, ಲೋಗೋ ಯೂಸ್ ಮಾಡಿರ್ತಾರೆ, ಅವ್ರ ಐಡೆಂಟಿ ಕಾರ್ಡ್ ಹಾಕೊಂಡಿರ್ತಾರೆ, ನಿಮಗೆಲ್ಲದನ್ನು ಕೂಡ ನಂಬಿಸ್ತಾರೆ. ನಿಮಗೆ ಆ ಥರ ನಂಬಿಕೆ ಬರೋಂಗೆ ಮಾಡೇ ಮಾಡ್ತಾರೆ. ಅಮೌಂಟ್ ಹಾಕೊಂಬಿಟ್ಟು ಅವರು ವಿಡಿಯೋ ಕಾನ್ಫರೆನ್ಸ್ 100% ಇರ್ತಾರೆ. ನೀವು ಒಂದ್ಸಲ ಅವ್ರಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿತ್ತು ಅಂದರೆ ಮುಗಿದೈತೆ, ಆಯಿತು ನಿಮ್ಮನ್ನು ಈ ಪ್ರಕರಣದಿಂದ ಕೈ ಬಿಟ್ಟಿದ್ದೀವಿ, ನಿಮ್ಮನ್ನು ಸಾಕ್ಷಿದಾರ ಆಗಂತೇಳಿ ನಿಮ್ಗಾಗುತ್ತೆ. ನಂತರದಲ್ಲಿ ಗೊತ್ತಾಗುತ್ತೆ ನಿಮಗೆ ಮೋಸ ಹೋಗಿದ್ವಿ ನಾವು ಅಂತ. ದಯವಿಟ್ಟು ಈ ಥರ ಹೋಗ್ತಕ್ಕಂಥದ್ದನ್ನು ಸಾರ್ವಜನಿಕರು ಮೋಸ ಹೋಗಬೇಡಿ. ನೀವು ಪೊಲೀಸ್ ಇಲಾಖೆ ಮತ್ತು 100% ನಿಮ್ಮ ಸಪೋರ್ಟಿಗೆ ಇರ್ತೀವಿ. ಭಯಭೀತರಾಗಿ ಯಾವ ಕಾರಣಕ್ಕೂ ದುಡ್ಡು ಹಾಕಬೇಡಿ. ಥ್ಯಾಂಕ್ ಯು. ಒಂದು ಡಿಜಿಟಲ್ದು ಅರೆಸ್ಟು ಪ್ರಕರಣ ದಾಖಲಾಗಿದೆ. ಸೊ ಇದರಲ್ಲಿ ಏನಾಗಿದೆ ಅಂತಂದರೆ, ಹರಿಶ್ಚಂದ್ರ ಅಂತ ಇವರು ನಾವಲ್ಗಲ್ಲಿರ್ತಕ್ಕಂಥ ಗೌರ್ಮೆಂಟು PU ಕಾಲೇಜ್ದು ಪ್ರಿನ್ಸಿಪಾಲ್ ಇದ್ದಾರೆ. ಸೊ ಇವರಿಗೆ 11ನೇ ತಾರೀಕಿಗೆ ಒಂದು ಫೋನ್ ಬರುತ್ತೆ. ಅವ್ರಿಗೆ ಫೋನ್ ಬಂದ ತಕ್ಷಣ ಇವರು ಅಟೆಂಡ್ ಮಾಡ್ತಾರೆ. ಅವರು ಹೇಳ್ತಾರೆ, ನಾವು ಟ್ರೈ ಆಫೀಸಿಂದ ಫೋನ್ ಮಾಡ್ತಾ ಇದ್ದೀವಿ ಅಂದರೆ ಟೆಲಿಫೋನ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದಿಂದ ಫೋನ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮಲ್ಲಿ ಇರ್ತಕ್ಕಂಥ ಏನು ಆಧಾರ್ ಲಿಂಕ್ಡು ಮೊಬೈಲ್ ಇದೆ, ಸೊ ಆ ಮೊಬೈಲು ಮತ್ತು ನಿಮ್ಮದು ಆಧಾರ್ ಉಪಯೋಗ ಮಾಡಿಕೊಂಡು ಮುಂಬೈ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಆಗಿದೆ ಮತ್ತು ಅದರಲ್ಲಿ ಸುಮಾರು ಹೆವಿ ಟ್ರಾನ್ಸಾಕ್ಷನ್ ಆಗಿದೆ. ಸೊ ಅದ್ರ ಬಗ್ಗೆ ನಿಮಗೆ ವಿಚಾರಣೆ ಮಾಡಬೇಕು ಅಂತ ಒಂದು ಫೋನ್ ಮಾಡ್ತಾರೆ. ಸೊ ನೀವು ಅವರಿಗೆ ಕೇಳ್ತಾರೆ, ಇವರಿಗೆ ಭಯ ಬರುತ್ತಾ, ಅವ್ರಿಗೆ ಗೊತ್ತಾಗುತ್ತೆ ಇವರು ಭಯ ಬಂದದ್ದು. ನೀವು ನೀವು ಫಿಸಿಕಲ್ ಆಗಿ ನೀವು ಎನ್ಕ್ವೈರಿಗೆ ಅಟೆಂಡ್ ಆಗ್ತೀರೋ ಅಥವಾ ಇಲ್ಲೇ ವಿಡಿಯೋ ಕಾಲಲ್ಲೇ ನೀವು ಅಟೆಂಡ್ ಆಗ್ತೀರೋ ಅಂತ ಕೇಳ್ತಾರೆ. ಸೊ ಇವರು ಇಲ್ಲ, ನಾನು ವಿಡಿಯೋ ಕಾಲಲ್ಲೇ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಅವರು ವಿಡಿಯೋ ಕಾಲು ಓಪನ್ ಆನ್ ಮಾಡಿದ್ಮೇಲೆ ಅಲ್ಲಿರ್ತಕ್ಕಂಥ ಟ್ರೈ ಆಫೀಸ್ದು ಏನಿರಬೇಕು ಅದನ್ನೆಲ್ಲ ಕೂಡ ಇವರಿಗೆ ತೋರಿಸ್ತಾರೆ. ಸೊ ಅದರಲ್ಲಿ ಇವರಿಗೆ ಸುಮಾರು ಒಂದು ವಿಚಾರಣೆಯನ್ನೇ ಮಾಡ್ತಾರೆ. ಸೊ ನಿಮ್ಮದು ಊರೇನು, ಹೆಸರೇನು, ಏನೇನಿತ್ತು, ನಿಮ್ಮದು ಆಧಾರ್ ನಂಬರ್ ಇದೆ, ಮೊಬೈಲ್ ನಂಬರ್ ಇದೆ ಅಂಬೋದು ಎಲ್ಲದನ್ನು ಕೂಡ ಸ್ವಲ್ಪ ಲೀಡಿಂಗ್ ಮಾಡ್ಕೊಂತ ಹೋಗಿ ಕೇಳ್ತಾರೆ. ಇವರಿಗೆ ಖಾತ್ರಿ ಆಗುತ್ತೆ ಮತ್ತು ಭಯನೂ ಕೂಡ ಬರುತ್ತೆ. ಅವ್ರು ಇವರಿಗೆ ಎದುರಿಸ್ತಾರೆ, ಇದರಲ್ಲಿ FIR ಆಗುತ್ತೆ, ಕೇಸ್ ಆಗುತ್ತೆ, ಸುಮಾರು ನಿಮಗೆ ಎಷ್ಟು ವರ್ಷ ಜೈಲ್ ಆಗುತ್ತೆ. ಸೊ ಇದೆಲ್ಲ ನೀವು ತಪ್ಪಿಸ್ಬೇಕು ಅಂತಂತಂದರೆ ನಿಮ್ಮ ಒಂದು 10 ಲಕ್ಷ ರೂಪಾಯಿನ ಅಕೌಂಟಿಗೆ ಇಮಿಡಿಯೇಟ್ಲಾಗಿ ಟ್ರಾನ್ಸಾಕ್ಷನ್ ಮಾಡಬೇಕು ನೀವು ಅಂತ ಹೇಳ್ತಾರೆ. ಸೊ ಇವರು ಹೋಗ್ಬಿಟ್ಟು 11ನೇ ತಾರೀಕು ಆಗಿರುತ್ತೆ ಮತ್ತು 12ನೇ ತಾರೀಕಿಗೆ ಇವರು ಹೋಗ್ಬಿಟ್ಟು ತಮ್ಮ ಅಕೌಂಟಿಂದ ಒಂದು 5.5 ಲಕ್ಷ ಮತ್ತು ಒಂದು 4.5 ಲಕ್ಷ ಎರಡೂ ಕೂಡ ಅಮೌಂಟನ್ನು ಬೇರೆ ಬೇರೆ ಅಕೌಂಟಿಗೆ RTGS ಮೂಲಕ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇವರು ಟ್ರಾನ್ಸ್ಫರ್ ಆದಮೇಲೆ ಗೊತ್ತಾಗುತ್ತೆ ನಾನು ಮೋಸ ಹೋಗಿದ್ದೀನಿ, ಇದು ಏನಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಥರ ಆಗಿರ್ತಕ್ಕಂಥದ್ದು ಪ್ರಕರಣ ಇದು ನಮ್ಮದು ಬಾಗಲಕೋಟೆ ಜಿಲ್ಲೆಯಲ್ಲಿ 2ನೇ ಪ್ರಕರಣ. ಹಿಂದೆ ಕೂಡ ಒಬ್ಬರಿಗೆ ಡಾಕ್ಟ್ರಿಗೆ ಆಗಿರ್ತಕ್ಕಂಥದ್ದು ಇತ್ತು. ಸೊ ಇದು ಸುಮಾರು ಪೊಲೀಸ್ ಇಲಾಖೆ ಮತ್ತು ಹಲವಾರು ಮಾಧ್ಯಮದಲ್ಲಿ ಮತ್ತು ದಿನಪತ್ರಿಕೆಯಲ್ಲಿ ಕೂಡ ನಾವು ಸಾರ್ವಜನಿಕರಿಗೆ ಇವನ್ ನಮ್ಮದು ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ಡೈಲಿ ಅವೇರ್ನೆಸ್ ಇರುತ್ತೆ. ನಮ್ಮದು ಈ ಡಿಜಿಟಲ್ ಅವೇರ್ನೆಸ್ ಬಗ್ಗೆ, ಡಿಜಿಟಲ್ ಅರೆಸ್ಟ್ ಅವೇರ್ನೆಸ್ ಬಗ್ಗೆ, ಮತ್ತು ನಿಮ್ಮದು ATM ಕಾರ್ಡು, ಜಾಬ್ ಸ್ಕ್ಯಾಮ್ಸ್ ಬಗ್ಗೆ, ನಿಮಗೆ ಜಾಸ್ತಿ ಹಣ ಕೊಡ್ತು ಅಂತ ಹೇಳ್ಬಿಟ್ಟು ಚೀಟಿಂಗ್ ಮಾಡ್ತಕ್ಕಂಥದ್ರ ಬಗ್ಗೆ ಎಲ್ಲದೂ ಕೂಡ ನಾವು ಪ್ರತಿದಿನ ಕೂಡ ನಾವು ಅವೇರ್ನೆಸ್ ಮಾಡ್ತಾ ಇದ್ವಿ. ಮತ್ತು ಮುಗ್ಧ ಜನರು ಇದಕ್ಕೆ ಪದೇ ದಿನಾಲೂ ಮೋಸ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಕಳೆದ ವರ್ಷಕ್ಕಿಂತಲೂ ಈ ವರ್ಷದಲ್ಲಿ ನಮ್ಮದು ಸೈಬರ್ ಕ್ರೈಮ್ದು ರಿಪೋರ್ಟಿಂಗ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದ ಸಾರ್ವಜನಿಕರಲ್ಲಿ ನಮ್ಮದು ಮನವಿ, ಸೊ ದಯವಿಟ್ಟು ಯಾರೇ ನಿಮಗೆ ವಿಡಿಯೋ ಕಾಲ್ ಮಾಡಲಿ ಅಥವಾ ಫೋನ್ ಮುಖಾಂತರ ಏನೇ ಆಮಿಷ ಒಡ್ಡಿದ್ರು, ಯಾವುದೇ ಬ್ಯಾಂಕ್ ಹೆಸರು ಇಟ್ಕೊಂಡು ಫೋನ್ ಮಾಡಿದ್ರು, CBI ಹೆಸರು ಇಟ್ಕೊಂಡು ಫೋನ್ ಮಾಡಿದ್ರು, ಟ್ರಾಯ್ ಆಫೀಸಿಂದ ಅಂತ ಫೋನ್ ಮಾಡಿದ್ರು, ನಾರ್ಕೋಟಿಕ್ಸ್ ನಾವು NC ಅಂತ ಫೋನ್ ಮಾಡ್ತಾರೆ. ಕೆಲವೊಂದು ಟೈಮ್ ನಿಮಗೆ ಆಕ್ಸಿಡೆಂಟ್ ಆಗಿದೆ, ಗಾಡಿ ನಿಮ್ಮದು ಆಕ್ಸಿಡೆಂಟ್ ನಂಬರ್ ನಿಮ್ಮ ಗಾಡಿ ಇದೆ, ನಾವು ಪೊಲೀಸ್ ಅವರು ಅಂತ ಹೇಳ್ಬಿಟ್ಟು ಈ ಥರ ಯಾವುದೇ ಆಮಿಷಕ್ಕಾಗಿ ದಯವಿಟ್ಟು ಒಳಗಾಗಬೇಡಿ. ನಿಮಗೆ ಯಾವುದೇ ಫೋನ್ ಬಂತಂದರೆ ಇರ್ತಕ್ಕಂಥದ್ದು ನಮ್ಮದು ಪೊಲೀಸ್ ಕಂಟ್ರೋಲ್ ರೂಮಿಗೆ ಆದರೂ ಅಥವಾ 112ಗೆ ಫೋನ್ ಮಾಡಿ. ದಯವಿಟ್ಟು ಭಯ ಪಡ್ಕೊಳಕೋಬೇಡಿ. ಯಾವ ಅಧಿಕಾರಿಗಳು ಕೂಡ ಯಾವುದೇ ಇಲಾಖೆನೂ ಕೂಡ ಈ ಥರ ಫೋನ್ ಮಾಡಿ ನಿಮಗೆ ದುಡ್ಡು ಹಾಕಂತ ಎಲ್ಲಿ ಕೇಳೋದಲ್ಲ. ದಯವಿಟ್ಟು ಮೋಸ ಹೋಗಬೇಡಿ. ನಿಮ್ಗೆ ಏನೇ ಕಾಲ್ ಬಂತಂದ್ರೂ ಕೂಡ
112ಗಾಗಲೂ ಅಥವಾ ನಮ್ಮ ಕಂಟ್ರೋಲ್ ರೂಮ್ಗಾಗಿ ಫೋನ್ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಯನ್ನು 100% ಸಾಲ್ವ್ ಮಾಡ್ತೀವಿ ಮತ್ತು ನಿಮಗಾಗ್ತಕ್ಕಂಥದ್ದು ಫೈನಾನ್ಸಲ್ಲಿ ಏನು ಲಾಸ್ ಆಗುತ್ತೋ ಅದನ್ನು 100% ಆಗಿ ನಾವು ತಡೆಗಟ್ತೀವಿ. ಥ್ಯಾಂಕ್ ಯು. ಸರ್